ಅವರು ಕಷ್ಟ ಬಿದ್ದು ಬಾಲ್ಗಳಲ್ಲಿ ಒಡಿಸ್ಕೊಂಡು ಕೈಕಾಲು ಏಟ್ ಮಾಡಿಕೊಂಡು ಅವ್ರು ಕಪ್ಪೆತ್ಕೊ ಬಂದರೆ ಇವ್ರು ಮನೇಲಿ ಕುಂತಿದ್ದು ಸ್ಕೋಪ್ ತಗೊಳಗೆ ಹಿಡ್ಕೊಂಡು ತೋರಿಸ್ಬಿಟ್ಟು ಅವ್ರನ್ನ 11 ಜನ ಸಾಯಿಸ್ಬಿಟ್ರೆ ಏನು ಮಾಡ್ಬೇಕು ಸ್ವಾಮಿ? ಸರ್ಕಾರನೇ ಪಕ್ಕಾ ಹೊಣೆ ಇದಕ್ಕೆ. ಅವರೇ ಒಪ್ಕೊಳ್ಬೇಕು, ಅವರೇ ಒಪ್ಕೊಂಡು ತೋಲಿಗೆ ಹೋಗ್ಬೇಕು. ಇವ್ರು ಹಾಕುವಂಥ ಒಂದು ಪೇಟಕ್ಕೆ, ಇವ್ರು ಹಾಕುವಂಥ ಒಂದು ಆರಕ್ಕೆ ಆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದು ಇಲ್ಲಿ ಜಿಬುಂಬ ಮಾಡಿಸ್ಕೊಂಡು ಹೋಗ್ಬೇಕಾಯ್ತಾ? ಈ ಸಿದ್ದರಾಮಯ್ಯ ಬಂದು ಅಲ್ಲಿ ಕೊಹ್ಲಿ ಹತ್ರ ಮೊಮ್ಮಗನ ಕರ್ಕೊಂಡು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಈ ಪಬ್ಲಿಕ್ ಯಾರು ಒಬ್ರು ಇದ್ರೇನ್ರಿ ಸ್ವಾಮಿ ಅಲ್ಲಿ? ಸ್ಟೇಜ್ ಮೇಲೆ ಯಾರು ಇದ್ರ? ಪಬ್ಲಿಕ್ ಎಲ್ಲ ಇಲ್ಲಿ ಮಶಾಣಕ್ಕೆ ಹೋಗೋ ಲೆವೆಲಲ್ಲಿ ಇದ್ರು. ಫಸ್ಟು ಪೊಲೀಸ್ ಕಮಿಷನರ್ ತಿಳಿಸಿ ಇಷ್ಟು ಜನ ಸೇರ್ತಾರೆ, ಒಂದು ಅರೇಂಜ್ಮೆಂಟ್ ಮಾಡಿದರೆ ಮಾಡ್ಕೊಳ್ಳೋರೇನೋ ಅವರು. ಏನು ಗೊತ್ತಿಲ್ತಾರೆ ಈ ಥರ ಒಂದೇ ಸಲ ಕ್ರೌಡ್ ಅವ್ರ ಮೇಲೆ ಯಾಕೆ ದೂರ ವಹಿಸ್ಬೇಕು? ನರೇಂದ್ರ ಮೋದಿ ಅವರು ಸಾವಿರಾರು ರೋಡ್ ಶೋ ಮಾಡವ್ರೆ. ಎಲ್ಲಾದರೂ ಒಂದು ಪ್ರಾಬ್ಲಮ್ ಆಗಿದೆಯಾ? ಪೊಲೀಸ್ನವ್ರದ್ದು ತಪ್ಪಿಲ್ಲ, ಕಮಿಷನರ್ದು ತಪ್ಪಿಲ್ಲ, ಸರ್ಕಾರದ್ದು ತಪ್ಪಿಲ್ಲ, ಜನ ನುಗ್ಗಿರೋದು. ಇವಾಗ ಪುನೀತ್ ಸತ್ತೋಗ ಅದೇ ಥರ ಆಯ್ತಾ? ಅವರೆಲ್ಲ ಎಚ್ಚರಿಕೆ ತೊಗೊಂಡು ಮಾಡಿರಲಿಲ್ವಾ? ಇವಾಗ ಮೊನ್ನೆ RCB ಇವೆಂಟಲ್ಲಿ 11 ಜನ ಮರಣ ಹೊಂದಿದ್ರು ಕಾಲು ತೊಳಿತದಲ್ಲಿ. ಇದು ಸರ್ಕಾರದ ತಪ್ಪ, ಪೊಲೀಸ್ ಇಲಾಖೆ ತಪ್ಪ? ಸಿದ್ದರಾಮಯ್ಯ ಅವರು ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದಾರೆ. ಯಾರ್ದು ತಪ್ಪು ಅನ್ನೋದಕ್ಕಿಂತ ಇವರ ಆರ್ಗನೈಸೇಷನ್ ಹೆಂಗೆ ಮಾಡಬೇಕಾಯಿತು? ಒಂದು ಯೋಗ್ಯತೆ ಇದ್ದರೆ ಆರ್ಗನೈಸೇಷನ್ ಮಾಡಬೇಕಾಯಿತು, ಇದರ ತಪ್ಪಿಗಿರ್ಬೇಕಾಯಿತು. ನಮ್ಮ ಹಳ್ಳಿಗಳ ಕಡೆ ಒಂದು ಮಾತು ಹೇಳ್ತಾರೆ, ಹಸುವಿಗೆ ಜ್ವರ ಬಂದರೆ ಎಮ್ಮೆಗೆ ಬರ್ರೆ ಹಾಕಿದ್ರು ಅಂತ. ಇವರು ಮಾಡಿದ ತಪ್ಪುಗಳಿಗೆ ಪೊಲೀಸ್ ಕಮಿಷನರ್ ಬೇಡ ಅಂತಲೇ ಹೇಳಿದ್ದಾರೆ. ಆದರೂ ಅವ್ರನ್ನ ಮೀರಿ ಮಾಡಿದ್ದಾರೆ. ಯಾರು ಮಾಡಿದ್ರು? DK ಇದ್ದ, ಸಿದ್ದರಾಮಯ್ಯನೂ ಇದ್ದರು. ಇವರು ಇನ್ನೆಷ್ಟು ಸಾರಿ ಈ ಸಾರ್ವಜನಿಕರ ಮುಂದೆ ಬೆತ್ತಲೆ ಆಗ್ತಾರೆ ಇವರು. ಅಣ್ಣ, ಇದು ಸರ್ಕಾರದ ತಪ್ಪು. ಪೊಲೀಸ್ ಅವ್ರನ್ನ ಬಕ್ರ ಮಾಡಾಕ್ಬಿಟ್ರು. ಎಲ್ಲರನ್ನೂ ಪಾಪ ಸಸ್ಪೆಂಡ್ ಮಾಡಿ ಬಿಸಾಕ್ಬಿಟ್ರು. ಇವ್ರು ಮಾಡಿರೋದಣ್ಣ. ಅವ್ನು ಮೊದಲೇ ಹೇಳಿದ್ರಂತಲ್ಲಣ್ಣ, ಮಾಡೋದು ಬೇಡ, ಇನ್ನೂ ಸೆಕ್ಯೂರಿಟಿ ಕೊಡಬೇಕು, ಬೇಡ ಅಂದರೆ ಒಂದು 2 ಸೆಟ್ ನಿಧಾನಕ್ಕೆ ಮಾಡಿ ಅಂತ ಹೇಳಿದ್ರಂತೆ. ಆದರೆ ಅವ್ರು ಕೇಳಲಿಲ್ಲ. ಏನೋ ಸ್ಕೋಪ್ ತಗೊಳಕ್ಕೆ ಮಾಡ್ಕೊಂಡ್ರು. ಜನ 11 ಜನ ಸಾಯಿಸಿದ್ರು ಅಷ್ಟೇ. ಸರ್ಕಾರ ಯೂಸ್ಲೆಸ್ಸು, ಅದರ ಅಗತ್ಯ ಇರಲಿಲ್ಲ. ಸರ್ಕಾರನೇ ಹೊಣೆ ಇದಕ್ಕೆ. ಯಾಕಂದರೆ ಅವರು ಒಂದು ದಿವಸ ಬಿಟ್ಟು ಮಾಡಿದ್ರು ಆಗಿರೋದು ಅಸೋಸಿಯೇಷನ್ ಅವರು. ಇಲ್ಲ ಏರ್ಪೋರ್ಟಲ್ಲಿ ವೆಲ್ಕಮ್ ಮಾಡಿದ್ರಲ್ಲ, ಅಲ್ಲಿಂದನೇ ಅವರು ಓಪನ್ ಬಸ್ಸಲ್ಲಿ ಕರ್ಕೊಂಬಂದಿದ್ದಾರೆ ರೋಡ್ ಶೋ. ಅಲ್ಲಿರೋ ಜನ ಅರ್ಧ ವಾಪಸ್ ಮನೆಗೆ ಹೋಗಿರೋರು. ಆಮೇಲೆ ಸ್ಟೇಡಿಯಮಲ್ಲಿ ಬಂದು ಮಾಡಿದ್ರು. ವರ್ಲ್ಡ್ ಕಪ್ಗೆ ಬಾಂಬೆಲಿ ಮಾಡಲಿಲ್ವ? ಯಾವ ಥರ ಮಾಡಿದ್ರು ಅವರು? ರೋಡ್ ಶೋ ಮಾಡಿದ್ರು, ಆಮೇಲೆ ಸ್ಟೇಡಿಯಮ್ಗೆ ಹೋದರು, ಸ್ಟೇಡಿಯಮಲ್ಲಿ ಫಂಕ್ಷನ್ ಮಾಡಿ ಆಮೇಲೆ ಡಿಸ್ಪೋಸ್ ಆದರು. ಇವ್ರು ಏನು ಹೇಳ್ದಾರೆ, ಇವ್ರು ಯಾಕೆ ಎಕ್ಸ್ಟ್ರಾ ಇದೆ? ಇವ್ರು ಮಾಡ್ಬೇಕು, ಟೀ ಪಾರ್ಟಿ ಮಾಡಬೇಕಾಗಿದ್ರೆ ಬ್ಯಾಕ್ವೆಟ್ ಹಾಲಲ್ಲಿ ಕರ್ಕೊಂಡೋಗಿ ಟೀ ಪಾರ್ಟಿ ಮಾಡಿ ಅಲ್ಲೇ ಸನ್ಮಾನ ಮಾಡಬೇಕಾಯ್ತು, ಆಮೇಲೆ ಪಬ್ಲಿಕಲ್ಲಿ ಬಿಡಬೇಕಾಯ್ತು ಅಲ್ವಾ? ಸರ್, ನಿಮ್ಗೇನು ಅನ್ಸುತ್ತೆ, ಇದು ಪೊಲೀಸ್ ಇಲಾಖೆಯ ದೌರ್ಬಲ್ಯನ ಅಥವಾ ಸರ್ಕಾರ ಮಾಡಿರೋ ತಪ್ಪ? ಸರ್ಕಾರ ಮಾಡಿರೋ ತಪ್ಪು. ಆತುರ್ಯ ಮಾಡುವಂಥದ್ದು ಏನಿತ್ತು? ಇನ್ನೂ ಟೈಮ್ ಇತ್ತಲ್ವಾ? ಅದ್ರ ಅಗತ್ಯ ಏನಿತ್ತು? ಏನೋ ಊಟನ ಅದು ಅಳ್ಸೋಯ್ತಾ ಇತ್ತಾ ಅಲ್ವಾ? ಸರ್ಕಾರದ್ದೇ ತಪ್ಪು ಸರ್ ಇದು. ಪೊಲೀಸ್ ಇಲಾಖೆಯಲ್ಲಿ ಏನು ಮಾಡ್ತೈತೆ? ಇವ್ರು ಮೊದಲೇ ಹೇಳ್ಬೇಕಾಯ್ತಲ್ಲ, ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಮಾಡಿಲ್ಲ. ಏನಾಗುತ್ತೆ ಅಂದರೆ ಈ ಥರ ನುಗ್ಗಿದ್ರು. ಅದು ಕುಂಭಮೇಳದಲ್ಲಿ ಸೊತ್ತಿಲ್ರಿ 50 ಜನ, ಇಲ್ಲಿ ನಮ್ದೇನು ಕೇಳ್ತಿರೋ ನೀವು ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ತಪ್ಪು ಸರ್ ಇದು ಸರ್ಕಾರ ಮಾಡಿರೋದು. ಮೇಯ್ನು ಅವ್ರಿಗೆ ಆರ್ಗನೈಸ್ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಎಲ್ಲನೂ ವ್ಯವಸ್ಥಿತವಾಗಿ ಸರ್ಕಾರದ್ದು ವ್ಯವಸ್ಥಿತವಾಗಿ ಮಾಡಬೇಕಾಯಿತು. ಆದರೆ ಸರ್ಕಾರ ಏನು ಮಾಡಿದ್ರು ಅಂದರೆ ಇವ್ರ ಅರ್ಜೆನ್ಸಿ ಇಟ್ಕೊಂಡು ಇವ್ರು ಕಪ್ಪಿಡ್ಕೊಂಡು ಇವರು ಜೈಕಾರ ಹಾಕಬೇಕು ಅನ್ನೋದಕ್ಕೋಸ್ಕರ ಇವ್ರು ಮಾಡಿರುವಂಥ ಕೆಲಸಕ್ಕೆ ತುಂಬ ಜನ ಈಗ ಬಾಂಬೆಲಿ ಮಾಡಿದ್ರು, ಪಂಜಾಬಲ್ಲಿ ಮಾಡಿದ್ರು, ಎಲ್ಲ ಕಡೆನೂ 2 ದಿವಸ 3 ದಿವಸ ಲೇಟಾಗಿ ಮಾಡಿ ವ್ಯವಸ್ಥಿತವಾಗಿ ನಡೆಸ್ಕೊಂಡ್ರು. ಈಗ ಸಿದ್ದರಾಮಯ್ಯ ಅವರು ಬರ್ತಡೇ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರವ್ರಿಗೆ ಆದಂಥ ಬೇರೆ ಬೇರೆ ಇದನ್ನು ಮಾಡಿ ವ್ಯವಸ್ಥಿತವಾಗಿ ಎಲ್ಲ ಮಾಡ್ಕೋತಾರೆ. ಪೊಲೀಸವ್ರನ್ನೇನು ಹೇಳಲಿಲ್ಲ, ಕೇಳಲಿಲ್ಲ, ಜವಾಬ್ದಾರಿನೇ ತೊಗೊಳ್ದೇ ಇದ್ದಂಗೆ ಅಚಾನಕ್ಕಾಗಿ ಕರೆಸ್ಬಿಟ್ಟು, ಅಲ್ಲ ರೀ, ಆ ಇಂಟರ್ನ್ಯಾಷನಲ್ ಪ್ಲೇಯರ್ಗಳ್ನ ಕರೆಸಿ ಅವ್ರಿಗೆ ಮಳೆ ಬರ್ತಾಯಿದ್ರು ಅವ್ರನ್ನ ಕುಂಡಿಸ್ಕೊಂಡು ಮಾಡೋ ಅಂಥ ಇದೇನು ರೀ ಅದು? ಇಂಟರ್ನ್ಯಾಷನಲ್ ಪ್ಲೇಯರ್ಗೆ ಎಷ್ಟೆಲ್ಲ ಫೆಸಿಲಿಟೀಸ್ ಇರುತ್ತೆ. ಇವ್ರು ನೋಡ್ರಿ ಹಂಗೆ ಕರೆಸ್ಬಿಟ್ಟು ಇವ್ರು ಹಾಕುವಂಥ ಒಂದು ಪೇಟಕ್ಕೆ, ಇವ್ರು ಹಾಕುವಂಥ ಒಂದು ಆರಕ್ಕೆ ಆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದು ಇಲ್ಲಿ ಜಿಬುಂಬ ಮಾಡಿಸ್ಕೊಂಡು ಹೋಗ್ಬೇಕಾಯ್ತಾ? ಪೊಲೀಸವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ಇವ್ರು ಅಚಾನಕ್ಕಾಗೆ ಪಾಪ ಪೊಲೀಸವ್ರು ಏನು ಮಾಡ್ಲಿಕ್ಕಾಗತ್ತೆ? ಒಂದು ಸ್ವಲ್ಪ ಎಡವಟ್ಟಾಗಿದೆ. ಎಡವಟ್ಟಾಗಿದೆ ಅದು ನಮ್ಮ ಕಡೆಯಿಂದ. ಏನು ಕಡೆ ಅಂದರೆ ಗೌರ್ಮೆಂಟ್ ಕಡೆಯಿಂದ ಏನು ಎಡವಟ್ಟು ಅಂದರೆ ಸ್ವಲ್ಪ ಸೆಕ್ಯೂರಿಟಿ ಬಂದೋಬಸ್ತ್ ಮಾಡಬೇಕಾಗಿತ್ತು. ಪೊಲೀಸ್ನವ್ರದ್ದು ತಪ್ಪಿಲ್ಲ, ಕಮಿಷನರ್ದು ತಪ್ಪಿಲ್ಲ, ಸರ್ಕಾರದ್ದು ತಪ್ಪಿಲ್ಲ, ಜನ ನುಗ್ಗಿರೋದು. ಗೌರ್ಮೆಂಟಿಗೆ ಗೊತ್ತಿದ್ದಿಲ್ವ ನಾವು ಕರೆಸ್ಬಾರ್ದು ಅಂತ ಅವ್ರಿಗೆ ಗೊತ್ತಿರಲಿಲ್ವ? ಇಲ್ಲಿ ಕಾಲು ತುಳಿತಾಗತ್ತೆ ಅಂತ ಗೊತ್ತಿರಲಿಲ್ವ? ಗೊತ್ತಿತ್ತು ತಾನೇ. ಬಟ್ ಅಂದರೆ ಯಾಕೆ ಕರೆಸಿದ್ರು? ಕರೆಸ್ಬೇಕಾದ್ರೆ ಫುಲ್ ಮುನ್ನೆಚ್ಚರಿಕೆ ಕ್ರಮ ತೊಗೊಂಡೇ ಕರೆಸ್ಬೇಕಿತ್ತಲ್ವ? ತಪ್ಪು ಯಾರ್ದು ಹಾಗಿದ್ರೆ? ಸರ್ಕಾರದೇ ತಾನೇ. ಸರ್ಕಾರದೇ ತಪ್ಪು ಕಾಣಿಸ್ತಾ ಇದೆ ಮೇಲೆ. ಇನ್ನೇನು ಮತ್ತೆ ಅದಕ್ಕೆ ಸರ್ಕಾರದೇ ತಪ್ಪು. ಹೌದು, ಎವಿಡೆನ್ಸ್ ತೋರಿಸ್ತಾ ಇದ್ದಾರಲ್ಲ, ಅಷ್ಟು ಆತುರವಾಗಿ ಮಾಡಬೇಕಾಗಿರಲಿಲ್ಲ ಅಲ್ಲಿ. ಇವಾಗ ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದಾರೆ, ದಯಾನಂದ್ ಅವ್ರನ್ನ. ಅದು
ಯಾಕೆ ಮಾಡೋದು ಅಂದರೆ ಅವರು ಇದನ್ನು ಮುಚ್ಕೊಳ್ಳೋಕೆ ಮಾಡೋದು. ಇನ್ನು ಅವ್ನು ಓಪನ್ ಮಾಡಿದ್ರೆ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಮಾಡೋದು ಇದೆಲ್ಲ ಹೇಳ್ಬಿಡ್ತಾರೆ. ಫಸ್ಟು ಪೊಲೀಸ್ ಕಮಿಷನರ್ ತಿಳಿಸಿ ಇಷ್ಟು ಜನ ಸೇರ್ತಾರೆ, ಒಂದು ಅರೇಂಜ್ಮೆಂಟ್ ಮಾಡಿದರೆ ಮಾಡ್ಕೊಳ್ಳೋರೇನೋ ಅವರು. ಏನೋ ಗೊತ್ತಿಲ್ತಾರೆ ಈ ಥರ ಒಂದೇ ಸಲ ಕ್ರೌಡ್ ಅವ್ರ ಮೇಲೆ ಯಾಕೆ ದೂರ ವಹಿಸ್ಬೇಕು? ಈಗ ಅವರಿಗೆ ತಿಳಿಸ್ಬೇಕಲ್ವ ಫಸ್ಟು, ಇಷ್ಟು ಜನ ಬರ್ತಾರೆ ನೋಡಿ ಅಂತ ಒಂದು ತಿಳಿಸಿ ಮಾಡಬೇಕು. ಸುಮ್ಮನೆ ವಹಿಸ್ಬಿಟ್ಟು ಇವಾಗ ನೀವು ಮಾಡ್ತೀರಿ ಅಂತ ಯಾವ ಥರ ಮಾಡ್ತಾರೆ? ಆಗಲ್ಲ ಅದು. ಏನಕ್ಕೆ? ಪೊಲೀಸವ್ರನ್ನ ಅವ್ರು ಏನು ಮಾಡಿದ್ರು ಅವ್ರನ್ನ ಹೋಗಿ ಇದು ಮಾಡಿದ್ದಾರೆ. ಹೌದಾ? ಪೊಲೀಸ್ನವ್ರು ತಪ್ಪಿಲ್ವಾ? ಹಾಂ, ಪೊಲೀಸ್ನವ್ರು ತಪ್ಪಿಲ್ಲ ಹೋಗ್ರಿ. ಈಗ ಪೊಲೀಸ್ ಇಲಾಖೆ ಕಾರಣನ ಸರ್ಕಾರ ಕಾರಣನ? ಸರ್ಕಾರ ಕಾರಣ. ಏನಕ್ಕೆ ಸರ್ಕಾರ ಕಾರಣ? ಇವಾಗ 10 ಲಕ್ಷ ಕೊಡ್ತೀನಿ ಅಂತ ಅವರಲ್ಲ ಸತ್ತೋರಿಗೆ, ಅಲ್ಲಿ ಯಾರು ವಹಿಸ್ಕೊಂಡಂಗೆ ಆಯ್ತಲ್ಲ? ಹಾಂ, ಆ ಯೋಜನೆ ಮಾಡಿದ್ದು ಯಾರು? ಸರ್ಕಾರ. ನರೇಂದ್ರ ಮೋದಿ ಅವರು ಸಾವಿರಾರು ರೋಡ್ ಶೋ ಮಾಡವ್ರೆ. ಎಲ್ಲಾದರೂ ಒಂದು ಪ್ರಾಬ್ಲಮ್ ಆಗಿದೆಯಾ? ಮುಂಜಾಗ್ರತೆಯಾಗಿ ಅವ್ರು ಎಲ್ಲೆಲ್ಲಿ ರೋಡಲ್ಲಿ ಏನೇನು ಬ್ಯಾರಿಕೇಡ್ ಹಾಕ್ಕೊಂಡು ಏನು ಮಾಡಬೇಕು ರೋಡ್ ಶೋ ಮಾಡ್ತಾರೆ. ಯಾವ ಕಡೆ ಎಡಗಡೆ ಬಲಗಡೆ ಎಲ್ಲ ಕಡೆನೂ ಜನ ನೋಡ್ತಾರೆ ಅವ್ರನ್ನ. ಏನಾದರೂ ಒಂದು ಇನ್ಸಿಡೆಂಟ್ ನಡೆದಿದೆಯಾ? ಇಲ್ಲಿ ಏನಿಲ್ಲ. RCB 2.5 ವರ್ಷ ಪಾಪ ಅವರು ಕಷ್ಟ ಬಿದ್ದು ಬಾಲ್ಗಳಲ್ಲಿ ಒಡ್ಸ್ಕೊಂಡು ಕೈಕಾಲು ಏಟ್ ಮಾಡಿಕೊಂಡು ಅವ್ರು ಕಪ್ಪೆತ್ಕೊ ಬಂದರೆ ಇವ್ರು ಮನೇಲಿ ಕುಂತಿದ್ದು ಸ್ಕೋಪ್ ತಗೊಳಗೆ ಹಿಡ್ಕೊಂಡು ತೋರಿಸ್ಬಿಟ್ಟು ಅವ್ರನ್ನ 11 ಜನ ಸಾಯಿಸ್ಬಿಟ್ರೆ ಏನು ಮಾಡ್ಬೇಕು ಸ್ವಾಮಿ? ಹಾಂ, ಆ ಸಿದ್ದರಾಮಯ್ಯ DK ಶಿವಕುಮಾರ್ ಕತ್ತಿಟ್ಟು ತಳ್ತಾರೆ ಯಾರೋ ಬಂದರೆ. ಹಾಂ, ಈ ಸಿದ್ದರಾಮಯ್ಯ ಬಂದು ಅಲ್ಲಿ ಕೊಹ್ಲಿ ಹತ್ರ ಮೊಮ್ಮಗನ ಕರ್ಕೊಂಡು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಈ ಪಬ್ಲಿಕ್ ಯಾರು ಒಬ್ರು ಇದ್ರೇನ್ರಿ ಸ್ವಾಮಿ ಅಲ್ಲಿ? ಹಾಂ, ಸ್ಟೇಜ್ ಮೇಲೆ ಯಾರು ಇದ್ರಾ? ಯಾರೂ ಇಲ್ಲ. ಪಬ್ಲಿಕ್ ಎಲ್ಲ ಇಲ್ಲಿ ಮಶಾಣಕ್ಕೆ ಹೋಗೋ ಲೆವೆಲಲ್ಲಿ ಇದ್ದರು. ಅವರೆಲ್ಲ ಸ್ಟೇಜ್ ಮೇಲೆ ಆರಾಮಾಗಿ ಮನೆ ಸೇರ್ಕೊಂಡ್ರು, ಅಷ್ಟೇ ಆಗಿದ್ದೀನಿ, ಏನಿಲ್ಲ. ಇವರು ಸ್ಟೇಡಿಯಮಲ್ಲಿ ಅವರಿಗೆ ಟೊಪ್ಪಿಗಳು ಹಾಕಬೇಕಾದ್ರೇ ಆಲ್ರೆಡಿ ಇವ್ರಿಗೆ ಗೊತ್ತಿತ್ತು ಹೊರಗಡೆ ಇದಾಗಿ 11 ಜನ ಸತ್ತೋಗಿದ್ದಾರೆ. ಆದ್ರೂ ಇವರು ಏನೂ ಗೊತ್ತಿಲ್ಲದಂಗೆ ನಾಟಕಗಳು ಹೊಡಿತಾರೆ. ಈ ನಾಟಕಗಳನ್ನ ಎಲ್ಲಿವರೆಗೂ ನಾವು ನಂಬಬೇಕು? ಎಲ್ಲಿವರೆಗೂ ಇವ್ರನ್ನ ನೋಡಬೇಕು? ಇವ್ರಿಗೆ ಯೋಗ್ಯತೆ ಇದ್ದರೆ ಏನಾದರೂ ಮಾಡಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಬಿಟ್ಬಿಟ್ಟು ತೊಲಗು ಹೋಗ್ಬೇಕು. ಇವರು ಒಂದೇ ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ ಆ ಫ್ರೀಗಳಿಂದ. ಯಾವತ್ತು ನಮ್ಮ ಜನ ಎಚ್ಚೆತ್ಕೊಂಡು ಅವ್ರ ಮನೆ ಕಳಿಸ್ತಾರೋ ಅಲ್ಲಿವರೆಗೂ ಈ ಕರ್ನಾಟಕಕ್ಕೆ ಒಳ್ಳೆ ಕಾಲ ಇಲ್ಲ. ಸರ್ಕಾರನೇ ಪಕ್ಕಾ ಹೊಣೆ ಇದಕ್ಕೆ. ಅವರೇ ಒಪ್ಕೊಳ್ಬೇಕು, ಅವರೇ ಒಪ್ಕೊಂಡು ತೊಲಗಿ ಹೋಗಬೇಕು. ಇವರು ತೊಲಗೋವರೆಗೂ ಕರ್ನಾಟಕಕ್ಕೆ ಒಳ್ಳೆ ಇದು ಸಾಧ್ಯನೇ ಇಲ್ಲ. ಇವರು ಸ್ಕೋಪ್ಗಳು ತೊಗೊಳಕ್ಕೆ ಅಲ್ಲೇನಾದರೂ ಸ್ಟೇಜಲ್ಲಿ ಯಾರಿಗಾರು ಅವ್ರಿಗೆ ಸನ್ಮಾನ ಮಾಡಿ ತೋರಿಸಿದ್ರ? ಇವರೇ ಮುಚ್ಕೊಂಡಿದ್ರು, ಇವ್ರ ಫ್ಯಾಮ್ಲಿಗಳೇ ಇದ್ದರು, ಎಲ್ಲ ಇವ್ರುಗಳೇ, ಒಬ್ಬರೂ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಕಳ್ಳರುಗಳೇ ಇದ್ದಿದ್ದಲ್ಲಿ. ಅದು ಬೇಕಾಗಿತ್ತು ಅದು? ಇವ್ರು ಯಾವಾಗ ಈಚೆ ಮಾಡ್ತೀನಿ ಅಂದ್ರೆ ಕಬ್ಬನ್ ಪಾರ್ಕ್ ಫುಲ್ ಜನ ಜಾಸ್ತಿ ಆದರು, ಮೆಟ್ರೋ ಎಲ್ಲ ತುಂಬ ಹೋಗ್ಬಿಟ್ರು. ಇವಾಗ ಪುನೀತ್ ಸತ್ತೋಗ ಅದೇ ಥರ ಆಯಿತಾ? ಅವರೆಲ್ಲ ಎಚ್ಚರಿಕೆ ತೊಗೊಂಡು ಮಾಡಿರಲಿಲ್ವಾ? ಇದು ಪಾರ್ಟಿ ವೈಸ್ ಅಲ್ಲ, ನಮ್ಮ ಸ್ಟೇಟ್ ವೈಸು. ಅವನು ಮಾಡ್ದ, ಇವನು ಮಾಡ್ದ. ಇವಾಗ ಏನಾದರೂ ಹೇಳಿದ್ರೆ ಇದರಲ್ಲಿ ಏನೋ ರಾಮ ಜನ್ಮಭೂಮಿಯಲ್ಲಿ ಹಿಂಗೆ ಸತ್ರು, ಕುಂಭಮೇಳಲ್ಲಿ ಹಿಂಗೆ ಸತ್ರು, ಅದನ್ನು ಯಾಕೆ ರಿಬೇಕು? ನೀವು ಅವ್ದ ಮಾಡಿದ್ರೆ ನೀವು ಸಾಯಿಸ್ಬೇಕಾ? ಅದನ್ನು ಅರ್ಥ ಮಾಡ್ಕೊಂಬರ್ಬೇಕು. ನೀವು ರಾಜಕೀಯ ಆಗ್ತಾ ಇರ್ತೀರಾ. ಏನೋ ಒಂದು 18 ವರ್ಷ ಆದಮೇಲೆ ಏನೋ ಕಪ್ ತೊಗೊಂಡಿದ್ದಾರೆ, ಮಾಡಬೇಕು, ಹಬ್ಬ ಮಾಡಿ. ಒಂದು ದಿವಸ ಬಿಟ್ಕೊಂಡು ಮಾಡಿದರೆ ಏನಾಗಿದೆ? ನಿಮಗೇನು ಅಷ್ಟು ಅರ್ಜೆಂಟ್ ಇತ್ತಾ? ಅವ್ರೇನು ಕೇಳಿದ್ರು ನಮ್ಗೆ ಜಲ್ದಿ ಮಾಡಿಬಿಡಿ ಅಂತ? ಅಲ್ಲ, ಸರ್ಕಾರದಿಂದ ಮಾಡಬೇಕಂತ ಅವ್ರೇನು ಎಕ್ಸ್ಪೆಕ್ಟ್ ಮಾಡಿದ್ರ? ಇವಾಗ ಅವ್ರ ಮೇಲೆ KSE ಮೇಲೆ ಗೂಬೆ ಕೂರಿಸು, ಯಾರು ಸಿಕ್ಕಲ್ಲ ಅವ್ರ ಮೇಲೆ ಹಾಕು, ಕಮಿಷನರ್ ಮೇಲೆ ಹಾಕು ಅಂತ ಯಾಕೆ ಕೇಳಬೇಕು ಅವರು? ಅಲ್ವಾ? ಅರ್ಥ ಮಾಡ್ಕೊಬೇಕು. ಅಲ್ಲೋದ್ರೆ ಅನಿರೀಕ್ಷಿತವಾಗಿ ಆಗೋಯ್ತು ಅಂದರೆ ಎಲ್ಲ ಅನಿರೀಕ್ಷಿತನೇ. ಅದನ್ನು ಎಚ್ಚರಿಕೆ ನೀನು ತೊಗೊಬೇಕು. ಫಸ್ಟು ನೀನು ತೊಗೊಬೇಕಾಯ್ತು. ಮಾಡೋದು ಇದನ್ನು ಬೇಕಾಗಿರಲಿಲ್ಲ, ಮಾಡಿದ್ರು, ಅನುಭವಿಸ್ತಾಯಿದ್ರೆ. ಬಟ್ ಸತ್ತವ್ರು ಯಾರು? ಅಮಾಯಕರು ಸತ್ತರು, ಅವರು ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಇದನ್ನು ಈಗಲಾದರೂ ಎಚ್ಚರಿಕೆ ಮಾಡ್ಕೊಂಡು ಜನಗಳು ಈ ಗ್ಯಾರಂಟಿಗಳೆಲ್ಲ ಬಿಟ್ಬಿಟ್ಟು ಅವ್ರವ್ರ ಬದುಕದು ನೋಡಲಿ. ಇನ್ನೊಬ್ರು ದುಡ್ಡಿಗೆ ಆಸೆ ಬೀಳ್ದಿರ ಅವ್ರವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ನಮ್ಮ ಕರ್ನಾಟಕ ಇನ್ನೂ ಎಲ್ಲೋ ಹೋಗುತ್ತೆ ಅಷ್ಟೇ.